ಕ್ರಿಸ್ತನು ಅಂದ್ರೆ ಏನು? ಅದ್ಭುತ ಅಭಿಷೇಕಿಸಲ್ಪಟ್ಟವನು, ಅದ್ಭುತ ಮಾಡುವವನು, ಬಿಡುಗಡೆ ನಡೆಸುವವನು, ನಮ್ಮನ್ನು ಸ್ವಸ್ಥಪಡಿಸುವವನು. ಓಕೆ, ಈಗ ಈತನಲ್ಲಿ ಒಂದು ಗುಣ ಇದೆ. ಏನಂದ್ರೆ ಯೇಸು ಆಕೆಗೆ ನಾನೇ ಪುನರ್ತನ. ಕ್ರಿಸ್ತನು ಯಾರು? ಪುನರ್ತನ. ನಿಮ್ಮ ಜೀವಿತದಲ್ಲಿ ಇಲ್ಲದಿರುವ ಕಾರ್ಯಗಳು, ಹೋದ ಕಾರ್ಯಗಳನ್ನ ಅದು ಪುನರ್ತನಗೊಳಿಸುವ ದೇವರು. ಆತನು ಎಲ್ಲಿದ್ದಾನೆ? ಚರ್ಚಲ್ಲಿ ಅಲ್ಲ. ಎಲ್ಲಿದ್ದಾನೆ? ನನ್ನಲ್ಲಿ ಇದ್ದಾನೆ. ನಿಮ್ಮ ಹೃದಯನ ಅದನ್ನ ಗಟ್ಟಿಯಾಗಿ ನಿಮ್ಮ ಹೃದಯಕ್ಕೆ ಅದನ್ನು ಹೇಳ್ರಿ, ನಿಮ್ಮ ಮೈಂಡಿಗೆ ಹೇಳ್ರಿ. ಕ್ರಿಸ್ತನು ಎಲ್ಲೋ ಒಂದು ಕಡೆ ಇಲ್ಲ. ಕೆರೆಯಲ್ಲಿ, ಬಾವಿಯಲ್ಲಿ, ತೋಟದಲ್ಲಿ ಕ್ರಿಸ್ತನಿಲ್ಲ, ನನ್ನಲ್ಲಿದ್ದಾನೆ. ನಿಮ್ಮಲ್ಲಿ ಯಾರಿದ್ದಾನೆ? ಪುನರ್ತನ. ಇಲ್ಲಿ ನೋಡಿ, ಯೇಸು ಆಕೆಗೆ ನಾನೇ ಪುನರ್ತನವು, ನಾನೇ ಜೀವವೂ ಆಗಿದ್ದೇನೆ. ಆ ಪುನರ್ತನ ಜೀವ ಹೊರಗಡೆ ಇಲ್ಲ, ಆ ಪುನರ್ತನ ಜೀವ ನನ್ನಲ್ಲೇ ಇದೆ. ಹಲ್ಲೆಲೂಯಾ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ತರೂ ಬದುಕುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಏನೇ ಸತ್ತೋಗಿರ್ಲಿ, ಒಂದು ತಿಳ್ಕೊಳ್ರಿ, ನೀನು ಆತನ ನಂಬುವುದಾದ್ರೆ ಅದು ಬದುಕ್ತದೆ ಪ್ರಿಯರೇ. ನೀವು ಆಮೇಲೆ ಬದುಕೋದನ್ನು ಹೇಳಲ್ಲ, ನೀವು ಈಗ ಅದಕ್ಕೆ ಏಸು ಹೇಳ್ತಾನೆ, ನೆಕ್ಸ್ಟ್ ವಾಕ್ಯ ಹೇಳ್ತಾನೆ, ನಂಬುವನು ಸತ್ತರು ಬದುಕುತ್ತಾನೆ. ಮತ್ತು ಎಲ್ಲರೂ ಹೇಳಿದ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಹಲ್ಲೆಲೂಯಾ. ಅಂದ್ರೆ ನೀನು ಬದುಕಿದೆಯಲ್ಲ, ನನ್ನ ನಂಬ್ತಿಯಲ್ಲ, ನಿನ್ನ ಜೀವಿತದಲ್ಲಿ ಯಾವ ಸಾವನ್ನು ನೀನು ಕಾಣೋದಲ್ಲ. ಅಯ್ಯೋ, ನನ್ಗೆ ಅಟ್ಯಾಕ್ ಆಗುತ್ತೆ. ನಿನಗೆ ಅಟ್ಯಾಕ್ ಆಗಲ್ಲ, ಆಟಿಗೆ ಅಟ್ಯಾಕ್ ಆಗುತ್ತೆ. ನಿನ್ನ ಜೀವ ಅಪಾಯದಲ್ಲಿ ಬಿದ್ದು ಹೋಗಲ್ಲ. ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಬ್ರದರ್, ನಾನು 40 ವರ್ಷದಿಂದ ಯೇಸು ನಂಬಿದ್ದೀನಿ, 50 ವರ್ಷದ 80 ವರ್ಷ ಯೇಸು ನಂಬಿದ್ದೀನಿ, ನನಗೆ ಪ್ರಾಬ್ಲಮ್ ಆಗಲ್ಲ. ಯಾಕೆ? ಪುನರ್ತನ ನಿನ್ನಲ್ಲಿದೆ, ಜೀವ ನಿನ್ನಲ್ಲಿದೆ. ಹಲ್ಲೆಲೂಯಾ. ಯಾವ ಪುನರ್ತನ ನಿನ್ನಲ್ಲಿದೆಯೋ, ಯಾವ ಜೀವ ನಿನ್ನಲ್ಲಿದೆಯೋ, ನೀನು ಆತನನ್ನ ನಂಬ್ತೀಯೋ, ನೀನು ಸತ್ರು ಆತನು ಬದುಕಿಸ್ತಾನೆ. ಮತ್ತು ಬದುಕುತ್ತಾ ಆತನ ನಂಬ್ತೀಯೋ, ನಿನ್ನ ಜೀವಿತದಲ್ಲಿ ಯಾವ ಕೈ ಕಾಲು ಸತ್ತೋಗಲ್ಲ, ಯಾವದೇನು ನಿನಗೆ ಸತ್ತೋಗಲ್ಲ. ನಾನು ಹೇಳ್ತಾ ಇಲ್ಲ, ಯೇಸು ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಕ್ರಿಸ್ತನು ಅಂದ್ರೆ ಪುನರ್ತನ, ಕ್ರಿಸ್ತನು ಅಂದ್ರೆ ಜೀವ. ಹೊರಗಡೆ ಇಲ್ಲ, ನಿನ್ನೊಳಗಡೆ ಇದೆ. ಮಾಡ್ತಾ ಯಾಕೆ ದುಃಖ ಪಡ್ತೀಯ? ನನ್ನ ಬದುಕುತ್ತಾ ನನ್ನ ನಂಬುವನು ಪ್ರತಿಯೊಬ್ಬನು ಎಂದಿಗೂ ಸಾವನ್ನು ಕಾಣುವುದಿಲ್ಲ. ಹಲ್ಲೆಲೂಯಾ. ನನ್ನನ್ನು ನಂಬುತ್ತೀಯಾ ಎಂದು ಕೇಳಿದನು. ಇವತ್ತು ನಾನು ಸಭೆ ನಿನಗೆ ಹೇಳ್ತೀನಿ, ಯೇಸುವನ್ನ ನಂಬ್ತೀಯಾ ಯೇಸುವನ್ನ? ಆತನ ನಂಬ್ರಿ. ಆತನ ನಂಬುವುದೇ ಆದರೆ ನಿಮ್ಮ ಜೀವಿತದಲ್ಲಿ ಯಾವ ಕೇಡನ್ನು ನೀವು ಕಾಣುವುದಿಲ್ಲ. ಹೇಳಿದನು. ಆಕೆ ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ. ದೇವಕುಮಾರನಾದ ಕ್ರಿಸ್ತನು ನೀನೇ. ದೇವಕುಮಾರನಾದ ಕ್ರಿಸ್ತನು ನೀನೇ ಅಂದ್ರೆ ಆ ಜೀವವುಳ್ಳ ದೇವರು ನನ್ನಲ್ಲಿ ವಾಸ ಮಾಡುವಾಗ ನನ್ನಲ್ಲಿ ತನ್ನ ರೂಪವನ್ನು ಕೊಡ್ತಾನೆ. ತನ್ನ ರೂಪ ಕೊಡೋದು ಮಾತ್ರ ಅಲ್ಲ, ತನ್ನ ಆತ್ಮನ ಮೂಲಕ ನನ್ನ ಜೀವಿತದಲ್ಲಿ ಸತ್ತ ಕಾರ್ಯಗಳನ್ನು ಅದು ಬದುಕಿಸ್ತಾನೆ. ಸತ್ಯ ಕಾರ್ಯಗಳನ್ನು ಬದುಕಿಸೋದು ಮಾತ್ರ ಅಲ್ಲ, ಮತ್ತೆ ಆತನ ಬಗ್ಗೆ ಪವಿತ್ರಾತ್ಮನ ಏನ್ ಹೇಳ್ತಾನೆ ಅಂದ್ರೆ, ಆತನೇ ಜೀವವಾಗಿದ್ದಾನಂತೆ. ಆತನೇ ಜೀವ. ಹಲ್ಲೆಲೂಯಾ. ಹೌದು, ಆಕೆ ಹೌದು ಸ್ವಾಮಿ. ಈಗ ಹೌದು ಸ್ವಾಮಿ, ಎಲ್ಲರೂ ಹೇಳಿ, ಹೌದು ಸ್ವಾಮಿ, ನಾನು ಇದನ್ನು ನಂಬ್ತೇನೆ. ಯಾವಾಗ ಇದನ್ನು ನಂಬ್ತಿರೋ, ಯಾವಾಗ ಮಾರ್ತಳು ಇದನ್ನು ನಂಬಿದ್ಲೋ, ಅವನ ತಮ್ಮ ಬದುಕದ. ಈ ಸಭೆ ಆನ್ಲೈನಲ್ಲಿ ನೋಡೋರಿ ತಿಳ್ಕೊಳ್ರಿ, ಯೇಸು ಹೊರಗಡೆ ಇಲ್ಲ, ಒಳಗಡೆ ಇದ್ದಾನೆ ಅಂತ ನೀವು ನಂಬ್ತಿರೋ, ನಿಮ್ಮ ಸತ್ತ ಕಾರ್ಯಗಳು ಬದುಕುತ್ತೆ. ಇಲ್ಲಾಂದ್ರೆ ಹಾಗೆ ಇರ್ತೀರಿ. ನಿಮ್ಮ ಜೀವಿತ ನಿಮ್ಗೇನು ಅರ್ಥ? ನಾನು ಪ್ರಾರ್ಥನೆ ಮಾಡೋಕ್ಕೆ ಚರ್ಚಿಗೆ ಹೋದ್ರೆ ದೇವ್ರನ್ನ ವಾಸಿ ಮಾಡ್ತಾನೆ. ಯಾಕೆ? ಇನ್ನೊಳಗಡೆ ಯೇಸು ಇಲ್ವಾ?
ನಾನು ಆ ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಯೇಸು ನನ್ನ ಗುಣಪಡಿಸ. ಯಾಕೆ ಯೇಸು ನಿನ್ನಲ್ಲಿಲ್ವಾ? ಲೋಕದಲ್ಲಿ ಯೇಸು ಇಲ್ಲ. ಅವರ ಆತ್ಮವೂ ಸತ್ತಿದೆ, ಅವರ ದೇಹವೂ ಸತ್ತಿದೆ. ಅದು ನೀನು ದೇವರ ಮಗಳು. ಯೇಸುನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದೀಯಾ. ಯೇಸು ನಿನ್ನಲ್ಲಿ ವಾಸ ಮಾಡ್ತಾನೆ ಗೊತ್ತು ನಿನಗೆ. ಆತನ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ವಾ? ಮಾಡ್ತಳಿಗೆ ಗೊತ್ತಿಲ್ಲ. ಇವತ್ತು ಸಭೆ ಕ್ರಿಸ್ತನು ಎಂಬ ಬಂಡೆ ಮೇಲೆ ಕಟ್ಟಲ್ಪಡ್ತಾ ಇದ್ದೀರಿ. ಆ ಕ್ರಿಸ್ತನು ಅದ್ಭುತ ಮಾಡುವವನು, ಬಿಡುಗಡೆ ಮಾಡುವವನು, ಗುಣಪಡಿಸುವವನು, ಸಹಾಯ ಮಾಡುವವನು ನಿಮ್ಮಲ್ಲಿ ವಾಸ ಮಾಡ್ತಾನೆ. ಅಷ್ಟೇ ಅಲ್ಲ, ಸತ್ತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬದುಕಿಸ್ತಾನೆ. ನೀವು ಹೋಗಿ ನಿಮ್ಮ ಜೀವಿತದಲ್ಲಿ ಏನಾರು ಸತ್ತೋಗಿದ್ಯಾ, ನನ್ನಲ್ಲಿ ಯೇಸು ಇದ್ದಾನೆ, ಅದನ್ನು ಮುಟ್ರಿ. ಜಸ್ಟ್ ಟಚ್. ಇದಕ್ಕೆ ಜೀವ ಉಂಟಾಗಲಿ. ಏನಾದರೂ ನೀ